ಅಣ್ಣಾರ್ ಏನಂದ್ರಪ್ಪ ಅಂತಂದ್ರ ಹೌದು ಕಲಬುರ್ಗಿ ಮ್ಯಾಲ ಹಾ ಸಿಕ್ಕ ಬಹಳ ದಿನ ಆಗಿತ್ತ. ಹೌದು ಹಿಂದಿನ ಪುಟ ತಿರುವಿ ಹೋಗುದತ್ತ. ಹೌದು ಅಣ್ಣ ಒಂದು ಮಾತು ಹೇಳ್ತೀನಿ, ಇವತ್ತು ಹೊತ್ತೊಂಡ್ತಿನ ನಿನ್ನ ಕುಬಿನ ಇದ್ರ ಏನ ಎದರೊಳಗ ಬರ್ತೀವ, ಏನ ಪುಸ್ತಕದಾಗ ಬರ್ತೀವ, ಏನ ಮಸ್ತಕದಾಗ ಬರ್ತೀವ, ಎದಕ್ಕೆ ಬರ್ತೀವ? ಹೊತ್ತೊಂಡ್ತ ನಿನಗ ಒಳಗಾದ್ರ ಕಲಬುರ್ಗಿ ನಂದಿನಿ ಅಂತ ಕರಿಬೇಡ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿವ? ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಹೌದು ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಿವ? ನನ್ನಪ್ಪ ಸೋಮಲಿಂಗನ ಪಾದಕ್ಕೂ ಕೂಡ ಹೌದು ಹನೆ ಹಚ್ಚಿ ಮನೆದು ಮನೆದು ಅದೇ ಸೋಮಲಿಂಗನ ಕೈ ಒಳಗ ಏನ್ ಮಾಡಿದ? ಸಾನಿಯ ಬೇರಾಗಿ ಸೌದು ಶ್ರೀಗಂಧದ ಕೊಡ್ಡಾಗಿ ನೆವದು ಹೌದು ಧರ್ಮ ರಕ್ಷಣೆಗಾಗಿ ದೊರಗಿಳಿದು ಬಂದಿರತಕ್ಕಂತ ಯಾರಿವ? ಅದೇ ಜಿಲ್ಲಾ ಅದೇ ತಾಲೂಕ ಸುಕ್ಷೇತ್ರ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹಗ್ಗ ಕೋಲನಿಲ್ಲದೆ ಅಂತರ್ಲೆ ಡೇರಿ ಹೊಡೆದು ತಪಸ್ಸನ್ನ ಮಾಡಿರ್ತಕ್ಕಂಥ ಯಾರಿವ? ನನ್ನಪ್ಪ ಯೋಗಿನಾದ ಅಮೋಘಸಿದ್ದನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ಮುತ್ತೇಣ ಎಡಕ್ಕೆ ಮಠವನ್ನು ಕಟ್ಟಿ ಹೌದು ನನ್ನ ಸಂಘಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಅವ್ರು ಯಾರಿವ? ಸಿದ್ಧರತ್ನ ಶ್ರೀ 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 ಹೌದು ಮನಮಿ ಮದಗುಣ ಮುತ್ತರ ಪಾದಕ್ಕೂ ಕೂಡ ಹಣೆ ಹಚ್ಚಿ ಮನೆಯದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕ ಮೊದಲ ಬಸವನ ಬಾಗೇವಾಡಿ ತಾಲೂಕು ಈ ಸದ್ಯಕ್ಕ ಕೋಲಾರ ತಾಲೂಕು ಆಗೈತಿ. ಹೌದು ಅದಕ್ಕ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಸುಕ್ಷೇತ್ರ ಕಲಬುರಗಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತ ಯಾರಿವ? ನೊಂದ ಬಂದ ಭಕ್ತರ ಬಂಧನ ಬಿಡಿಸಿರ್ತಕ್ಕಂತ ನನ್ನಪ್ಪ ಮಳೆಸ್ವಾಮಿ ಮುತ್ತನ ಪಾದಚರಣ ಕಮಲಗಳಲ್ಲಿ ಕರಗಳನ್ನು ಜೋಡಿಸಿ ಈ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂತ ಯಾರಿವ? ಜಗದ ಕರ್ತನ ರಾಣಿ ಜಗದಂಬ ರಮಣಿ ಶಕ್ತಿ ಅವತಾರ ನಿಂದು ನೀಬಲು ಜಾಣಿ ಹೌದು ಸತ್ತ ಗಂಡನ ಪ್ರಾಣ ಪಡೆದಾಳ ಶರಣಿ ಚೂಚಬಾಳ ಗ್ರಾಮದಲ್ಲಿ ವಾಸ ಮಾಡಿನಿ ಕೂತಬಾಳ ಗ್ರಾಮದಲ್ಲಿ ವಾಸ ಮಾಡಿನಿ ಆದಿಶಕ್ತಿ ಭಾಗ್ಯವಂತಿ ಲಕ್ಷ್ಮೀ ದೇವಿ. ಅದಕ್ಕೆ ಇದೇ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂತ ನನ್ನವ್ವ ಯಾರು? ಆದಿಶಕ್ತಿ ಪಾದಕ್ಕೂ ಕೂಡ ಹನಿ ಹಚ್ಚಿ ಮನೆದು ಅದಕ್ಕ ಈ ಗ್ರಾಮದೊಳಗ ಏನಾಗೈತ್ರಿವ? ನೆರಿ ಹೊರಿ ಹಳ್ಳಿನಿಂದ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಶರಣ ಸಂತರಿಗೂ ಜಟ ಮಟ್ಟದವರಿಗೂ ಹೌದು ತಾಯಿ ಕೆಂಚೋನಂತ ತಾಯಿ ಬಳಗಕ್ಕೂ ಹೌದು ತಂದೆ ಬರಮನಂತ ತಂದೆ ಬಳಗಕ್ಕೂ ಹೌದು ಅದಕ್ಕ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಎಲ್ಲಾ ಅಭಿಮಾನಿಗಳಿಗೂ ಕಲಬುರಗಿ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಹೇಳುತ್ತಾ ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದು ಅದಕ್ಕ ನಮ್ಮ ಅವ್ವನ ಬಳಗ ಏನ್ ಮಾಡೈತ್ರಿ? ಎಷ್ಟು ಚಂದ ಕೂಡೈತಿಪ್ಪ ಅಂತಂದ್ರ ಅವ್ರು ಯಾಕೆ ಕೂಡ್ಯಾರ ಅದನ್ನ ಕೇಳಿ ನಾ ಹೇಳ್ತಾನ. ಯಾಕ ಕೂಡ್ಯಾರು? ಈ ಟೈಮ್ದಾಗ ಯಾವ ಧಾರವಾಡ ಇರಂಗಿಲ್ಲ ಕೂಡ್ಯಾರ ಅವ್ರು. ಹಿಂಗಂದಿ ಹೌದಲ್ರಿ? ಈ ಟೈಮ್ದಾಗ ಧಾರವಾಡ ಇಲ್ಲ ಅಂತೇಳಿ ಕೂಡ್ಯಾರ ಅವ್ರು. ಅದಕ್ಕ ಯಾಕಪ್ಪ ಅಂತ ಒಂದು ಮಾತು ಹೇಳ್ತೀನಿ ಮುದುಕೋಣ ನಿನಗ ಹೇಳ್ರಿ. ಅವ್ರಿಲ್ಲ ಧಾರವಾಡ ಇಲ್ಲತ್ತೆ ಹಾಡ್ಕಿ ಕೇಳಕ್ ಬಂದಿಲ್ಲ. ಹೌದು ನನ್ನ ಮಗಳ ಹಾಡ್ಲಿಕ್ಕೆ ಬಂದಾರ ಅಂತೇಳಿ ನಾಕ್ ನೋಡಿ ಕೇಳ್ಲಿಕ್ ಬಂದಾರು. ಅರು ಹಿಡಿದ ಮಾತಾಡು ಹೆಂಗಂದ್ರ ಅದಕ್ಕ ಹಾಡ್ರಿ. ಯಾಕಪ್ಪ ಅಂತಂದ್ರ ಇವತ್ತು ಈ ಗ್ರಾಮದೊಳಗ ಏನ್ ಮಾಡ್ಯಾರ? 2 ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ. ಅವು ಯಾವ್ಯಾವಪ್ಪ ಅಂತಂದ್ರ ಹೇಳ್ತೀನಿ ಕೇಳು. ಯಾವ್ಯಾವ್ರಿವ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಸುಕ್ಷೇತ್ರ ಕಲಬುರಗಿ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಬಾಲಕಿಯ ಡೊಳ್ಳಿನ ಗಾಯನ ಸಂಘ ಒಂದು. ಇದು ನಮ್ಮ ಟೀಮ್. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬೂದ್ಯಾಳ ಗ್ರಾಮದ ಮಾಳಿಂಗೇಶ್ವರನ ಡೊಳ್ಳಿನ ಗಾಯನ ಸಂಘ. ಇದು ನಮ್ಮ ಸರದೋಡಿ ಹಾಡುವಂತ ಕಲಾವಿದರ ಟೀಮ್. ಅದಕ್ಕ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಿ? ಜರಕರ್ತ ಅಣ್ಣನ ಮ್ಯಾಲ ಕೊಡುದೇ ಅಕ್ಕನ ಮ್ಯಾಲ ಕೊಟ್ಟಿದ್ರಪ್ಪ ಅಂತಂದ್ರ ವ್ಯವಹಾರ ಬ್ಯಾರೆ ಹಾಕಿತ್ತು. ಯಾಕೆ ಈಗೇನಾಗೈತಿ? ಅದಕ್ಕ ವ್ಯವಹಾರ ಮಾಡುದ ಹೋಗಾಗ ಹೇಳಿ ಹೋಗ್ಯಾರ ಅವರು. ಅದಕ್ಕ ಇದನ್ನ ಪುಕ್ಷಟೆ ಬಂದಿರಿ. ವ್ಯವಹಾರ ಮಾಡುದ ಅದಕ್ಕ ನಾವು ಮಾಡುವಂತ ಗುರುನಾಥನ ಸೇವೆ
ಏನಾದ್ರೂ ತಪ್ಪು ತಡೆಗಳಾದ್ರೂ ಆಗಬಹುದು ಮುದುಕುವಣ್ಣ. ಹೆಂಗ್ರಿ ಇವ ಪುಕ್ಷಟೆ ಬಂದ್ರಿ ನಾ ಅದು ಮೊದಲ ಹೇಳಾಕತ್ತೀನಿ. ತಪ್ಪು ತಡಿ ಯಾಕಕ್ಕ ನಿಮ್ ಹೆಣಕ್ 10-15 ರೂಪಾಯಿ ಹೆಣ ಚಂದ ಮಾಡ್ಯಾರ. ನೀವೇನು ಪುಕ್ಷಟೆ ಬಂದ್ರಿ ತಪ್ಪು ತಡಿ ಆಗಾಕ. ಅದಕ್ಕ ಹೇಳ್ರಿ. ಅಂದ್ರ ರೊಕ್ಕ ನನಗ ಅಟ್ಟೆ ಕೊಟ್ಟಾರ ನಿನಗ ಕೊಟ್ಟ. ಹೌದು ಮುಮ್ಮ್ಯಾ ಹಾಡೋರ್ ಹೆಣಕ್ ಬರ್ದಾರ ಅವ್ರು ನಮಗ್ ಕೊಟ್ಟಾರ. ಹೇಳ್ರಿ ಅಮ್ಮ ನಿನಗೊಂದು ಮಾತು ಹೇಳ್ತೀನಿ. ಹೇಳ್ರಿ ಅಕ್ಕ ಹೇಳ್ರಿ. ಈ ಗ್ರಾಮದ ಹಿರಿಯರ ನನಗೇನು 1 ರೂಪಾಯಿ ಕೊಡೋದು ಬೇಕಾಗಿಲ್ಲ. ನನ್ನ ಗಾಡಿ ಬಾಡಿಗೆ ಅಟ್ಟೆ ಕೊಡ್ಲಿ, ಹೊತ್ತು ಹೊಣತನ ಆದಿಶಕ್ತಿ ಸೇವೆ ಮಾಡಿ ಹಂಗೆ ಹೋಗ್ಕಿನ್ನ. ಅದಕ್ಕ ಒಂದು ಮಾತು ಹೇಳ್ತೀನಿ ನಿನಗ. ಹೇಳ್ರಿ. ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೌದು ಮುಂಜಾನೆ ನಿನ್ನ ಕಲಬುರಗಿ ಬಸ್ ಸ್ಟ್ಯಾಂಡ್ದಾಗ ನಾ ಬಿಡ್ತೀನಿ. ಹೌದು ಅಲ್ಲಿ ತಂಗಿ ನನಗ ಪಗಾರ ಕೊಡತ್ತೆ ಕೇಳುವಂಗಿಲ್ಲ, ಸುಮ್ಮನೆ ಐಕುನಿಗತ್ತೆ ಹೋಗುದು. ಇದಕ್ಕೆ ಹಂಗಂದಿ. ಇದಕ್ಕೆ ಹೆಂಗ್ ಮಾಡುದು ಸದಾಪ್ ಅದನ್ನ ಹೇಳ ನನಗ್ ಮೊದಲು. ಅವನಿಗೆ ಹಂಗವರ್ನ ಹೆಂಗ್ ತೊಗೊಂಬರ್ತಾನ ಗಾಡಿಕ ಬಸ್ಸಿಗೆ ಕರೆಣ್ಣ ಹಂಗವಾರ ನನ್ ಮನ್ಯಾಗ ಹೆಂತ ಬೆಲ್ಲುನಿಗೆ ತಗೋತಾಳ. ನೀನು ಹೆಂಡ್ರು ಗುಲಾಮನು. ಏನ್ ತೂದ್ಗಳನ್ನ ತೋತಾಳ ನಾ ಹೆಂಗ್ ಮಾಡ್ಲಿ? ಅದಕ್ಕೆ ಇಬ್ರು ಹೆಂಡ್ರು ಗುಲಾಮ್ರ ನೀವು. ಹೆಂಡ್ರು ಗುಲಾಮ್ ಯಾಕ ರಗಡ್ ಮಂದಿ ಆಗ್ಯಾರ ಇಲ್ಲಿ ಕೂತಾವ್ರೆಲ್ಲ ಹೆಂಡ್ರು ಗುಲಾಮ್ರ. ನನಗ್ ಬಾಳ ದಿಟ್ಟಿಸಿ ಹೇಳ್ಬೇಡ್ರಿ ನೀವು. ಮುದುಕೋಣ ಹೇಳ್ರಿ. ಗುರುವಿನ ಗುಲಾಮ್ರ ಆಗ್ರಿ. ಹೌದು. ಒಂದ ಮುಕ್ತಿ ಪತ್ತಾಕಿ ಹೋಗಿ ಮುಡ್ತೀರಿ. ಹೌದು. ಹೆಂಡ್ರು ಗುಲಾಮ್ರ ಆದ್ರಪ್ಪ ಅಂತಂದ್ರ ಮುಸುರು ತುಕ್ಕದಾಕತ್ ನೀವು ಕೈಯಾಗ. ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗೋದು ಬೇಡ. ಮತ್ತೇನ್ ಮಾಡ್ಬೇಕತ್ ಮಾಡಿರಿ? ಯಾಕಪ್ಪ ಅಂತಂದ್ರ ನಮ್ಮ ಅಣ್ಣ ಬಹಳ ಚಂದ ಮಾತಾಡಿ ಹೋದ ಆಗಲೇ. ದೇವ್ರಿಗೆ ಬಸವಣ್ಣ ಹೌದು ಬಾಳ ಚಂದ ಮಾತಾಡಿ ಹೋದ. ದೇವ್ರಿಬ್ಬರಿಗೆ ಬಸವಣ್ಣ ಒಂದ ಮಾತಂದ. ಹೌದು. ಏನಂದನಪ್ಪ ಅಂತಂದ್ರ ಏನಂದ? ಅಲ್ಲಿ ನಿತ್ತ ಹಾಡುವಣ್ಣ ಬೂದ್ಯಾಳ ಸಿದ್ದು ಅಣ್ಣ ಏನಂದನಪ್ಪ ಅಂತಂದ್ರ ನನ್ನ ಅವ್ವನ ಬೆಳಗ ಬಾಳ ಚಂದ ಕೂತದ. ನೀರ ಮಾತಾಡು ಇಲ್ಲ ನೀವು ಮಾತಾಡಕತ್ತೀರಿ ಮಾತಾಡ್ರಿ ನಾ ತಳಗ್ ಕೂತೀನಿ. ಅದಕ್ಕ ಯಾಕಪ್ಪ ಅಂತಂದ್ರ ಅವ್ವನ ಬೆಳಗ ಗುಡ್ಡಾಪುರ ದಾನಮ್ಮ ಕೂತಂಗ ಕೂತೈತಿ ಅಂತೇಳಿ ಅಣ್ಣ ಅಂದ. ಬಸವಣ್ಣ ಏನಂದನಪ್ಪ ಅಂತಂದ್ರ ಏನಂದ? ಗುಡ್ಡಾಪುರ ದಾನಮ್ಮ ಕುಂಚಿಗೆ ರಗ್ ಹೊತ್ಕೋತಾಳೆ ಏನು? ಕುಂಚಿಗೆ ಹಾಕೊಂಡಾಳ ಏನಂತ ಕೇಳಿದ ಬಸವಣ್ಣ. ಬಸವಣ್ಣ ನೀ ಎಲ್ಲಿ ನಿಂತು ಹಾಡ್ಲಾಕತ್ತಿ ಏನ್ ಮಾಡಾಕತ್ತಿ ಸ್ವಲ್ಪ ತಿಳಿದ ಮಾತಾಡತ್ತ. ಹೌದೌದು. ಯಾಕಪ್ಪ ಹತ್ರ ಒಂದು ಮಾತು ಹೇಳ್ತೀನಿ. ಗುಡ್ಡಾಪುರ ದಾನಮ್ಮ ಒಂದು ದಿವಸಕ್ಕ 3 ತರ ಚೇಂಜ್ ಆಗ್ತಾಳೆ. ಹೌದಾ? ಹೆಂಗ ಆಗ್ತಾಳಪ್ಪ ಅಂತಂದ್ರ ಹೆಂಗ ಆಗ್ತಾಳ್ರಿ? ಮಧ್ಯಾಹ್ನ 1 ತರ ಆಗ್ತಾಳ, ಮುಂಜಾನೆ 1 ತರ ಆಗ್ತಾಳ, ಸಂಜೆ ಟೈಮ್ 1 ತರ ಆಗ್ತಾಳ. ಮುಂಜಾನೆ ಕೂಸಿನ ಗತ್ತೆ ಹಾಕಳ, ಮಧ್ಯಾಹ್ನ ಹರಿದಕ್ಕಿ ಗತ್ತೆ ಹಾಕಳ, ಚಂಜಿ ಮಾಡಿ ಚಸ್ಮಾ ಹಾಕೊಂಡು ಕುಂದಿರ್ತಾಳ. ಇದು ಏನಾರ ನಿನಗ 1 ದಿನಕ್ಕ? ಹೌದು. ಇದು ಏನಾರ ನಿನಗ ತಿಳಿದೈತೇನೋ ಬಸವಣ್ಣ? ಹೌದು ಕರೆ ಅದ. ಅದಕ್ಕ ಮಾತು ಮಾತಾಡಬೇಕು. ಹೆಂಗ ಮಾತಾಡ್ಬೇಕಪ್ಪ ಅಂತಂದ್ರ ಅದ್ರೊಳಗ ಹುಸಿ ಹೋಗಿರಬಾರ್ದು. ಹೌದು. ಹಂಗ ಮಾತಾಡ್ಬೇಕು. ಅದಕ್ಕ ಅಣ್ಣ ಅಂದ. ಏನಂದ್ರಿ? ಅಣ್ಣಾರ ಏನಂದ್ರಪ್ಪ ಅಂತಂದ್ರ ಕಲಬುರಗಿ ಮ್ಯಾಲ ಸಿಕ್ಕ ಬಹಳ ದಿನ ಆಗಿತ್ತ. ಹೌದು. ಹಿಂದಿನ ಪುಟ ತಿರುವಿ ಹೋಗುದತ್ತ. ಅಣ್ಣ ಒಂದು ಮಾತು ಹೇಳ್ತೀನಿ, ಇವತ್ತು ಹೊತ್ತೊಂಡ್ತಿನ ನಿನ್ನ ಕುಬಿನ ಇದ್ರ ಏನ ಎದರೊಳಗ ಬರ್ತೀವ? ಏನ ಪುಸ್ತಕದಾಗ ಬರ್ತೀವ? ಏನ ಮಸ್ತಕದಾಗ ಬರ್ತೀವ? ಎದಕ್ಕ ಬರ್ತೀವ? ಹೊತ್ತೊಂಡ್ತ ನಿನಗ ಒಳಗಾದ್ರ ಕಲಬುರಗಿ ನಂದಿನಿ ಅಂತ ಕರಿಬೇಡ. ಒಟ್ಟ ಇಲ್ಲ ಹಂಗ ಆಗ್ಬೇಕಾದ. ಯಾಕ ಒಟ್ಟಾರೆ ದಂಡಿಗೆ ಹತ್ತಬೇಕಂತ. ಹೌದು. ಅದಕ್ಕ ಯಾಕಪ್ಪ ಅಂತಂದ್ರ ಈ ಊರಂದ್ರ ಹಗರತ ತಿಳಿಬೇಡ್ರಿ. ಎಲ್ಲರೂ ಡೆಬ್ಬಿ ಬಡದ ಗುಬ್ಬಿ ಎಬ್ಬಿ ಸುಕ್ಕಿನಂದ್ರ ಊರ್ ಹಿರಿಯರು ಬಿಡುದಿಲ್ಲ ನಿಮಗ. ಅದಕ್ಕ ಹೂ ಮಾರೋ ಜಾಗ ಐತಿ. ಹೌದಾ? ಹುಲ್ಲು ಮಾರಕ್ ಹೋಗ್ಬೇಡ್ರಿ. ಅದಕ್ಕ ಇರ್ಲಿ ಯಾರ ನೋಡಿ ಚಾಲನ್ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೊಕ್ಕದ ಬಾಳೆ ಕೊಟ್ಟು ಬಿಡುನತ್ತ. ಸಂದಿಗೆ ಏನೇನು ಬರ್ತಾರ ಹೆಂಗ ಬರ್ತಾರ ಹಂಗ ಹೋಗಾಕ ಬರ್ತದ, ಹೋಗ್ಲಾಕ ಬರ್ತೈತಿ. ಅದಕ್ಕ ದೈವ ಹಿಂಗ ಹೊತ್ತೊಂಡು ತನ್ನ ಶಾಂತತೆ ಕಾಪಾಡ್ಬೇಕತ್ತ ಮತ್ತೊಮ್ಮೆ ಮುಗ್ದೊಮ್ಮೆ ದೈವಕ್ಕೆ ಕೈ ಮುಗ್ದೆ ಕೇಳ್ತೀನಿ. ಹೌದು.